ಹೆಚ್ಚಿನ ಒಂದು ದ್ವೇಷ ಭಾಷಣ ಮಾಡ್ತಾರೆ, ಅದಕ್ಕೆ ಈ ರೀತಿ ಒಂದು ಯತ್ನಾಳ್ ಭಾಷಣ ಅಷ್ಟು ದ್ವೇಷ ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತಿತ್ತು, ತೊಂದರೆ ಆಗ್ತಿತ್ತು. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ, ಅವ್ರಿಗಿಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟಾಗಿ ಅವರು ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮ್ಗೆ ಅವ್ರಿಗೆ ಘರ್ಷಣೆ ಆಗ್ತದೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗೆ ಇರಬೇಕು ಅಂತ ಇರೋದ. ಅದಕ್ಕೆ ಹೇಳಿದ್ದಕ್ಕೆ ದ್ವೇಷ ಭಾಷಣ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗಾಕ್ಬೇಕು ಒಳಗೆ. ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನತ್ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡ್ಬೇಕು. ಭಯೋತ್ಪಾದಕರು ಯಾರು? ಹಿಂದೂಗಳ ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು ಅಂತಾರೆ. ತಾಯಿಗಣ್ಣ ನನ್ನ ಮಕ್ಕಳ ಅಂತ ಹೇಳಬೇಕಾಗ್ತದೆ. ಇದು ದ್ವೇಷ ಹಾಕೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಅದರೊಂದೊಂದು ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಸರಿಯಾಗಿ ಸ್ಪಷ್ಟತೆ ಇಲ್ಲ, ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತಾ ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಅದನ್ನು ಇವರು ಗವರ್ನರ್ ಸಹಿ ಆಗಿ ಬರ್ಬೇಕಲ್ಲ, ಮೊದಲು ಗವರ್ನರೇ ಇವರು ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತ್ಯಾಕೆ ನೀವು ಇದನ್ನ ಓವರ್ಲ್ಯಾಪ್ ಪ್ಯಾಕ್ ಮಾಡ್ಲಾಕತ್ತಾರೆ? ಇವ್ರು ಏನು ಹೇಳ್ತಾರೆ, ನಾ ಸಂವಿಧಾನ BJP ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರೆ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡೋದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ. ಈಗ ನೋಡಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡಿದೆ. ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರೋ ಗೊತ್ತಿಲ್ಲ. ಅವ್ನು ಎರೆ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ, ನಾ ಹಿಡಿದು ಸ್ವಲ್ಪ ಅವನಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತ ಹೇಳಿ. ನಾನು ಕೇಳಿದ ಏನಿದೆ ಹೋದ್ರೆ ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂತ. ನಿಮಗೂ ಸಂವಿಧಾನ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನೀವು ಹಿಂದೆ ಕೂತ ಸಕ್ರಿಯ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ಬಬಲೇಶ್ವರದಲ್ಲಿ ಹೋರಾಟ ನಡೀತಾ 29 ಬಸವ ಅನುಯಾಯಿಗಳ ಅಲ್ಲಿ ಯಾರು ಪಕ್ಕ ಹಿಂದೂಗಳು ಬರ್ತಾರೆ ಅದ್ರ ಮ್ಯಾಗಿನ ನೀವು ಪಾಲ್ಗೊಳ್ಳಿ. ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತದೆ. ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಲಿ ಹಂಗೇನಿಲ್ಲ. ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ಅಂತ ಎಲ್ಲೆಲ್ಲಿ ನಾವು ಮಾಡ್ತೀವಿ. ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಪ್ರಾರಂಭ ಮಾಡಿ ಮುಂದುವರ್ಸಿ ನಾವು ಮಾಡ್ತೀವಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.